ಧರ್ಮ ಇಲ್ಲದೆ ಬದುಕಕ್ಕೆ ಸಾಧ್ಯ ಇಲ್ವಾ? ಆಗುತ್ತೆ. ಕೋಮು ಬೇರೆ, ಧರ್ಮ ಬೇರೆ. ಧರ್ಮ ಅನ್ನೋದು ಒಳ್ಳೇದು. ನೀವು ಪರ್ಟಿಕ್ಯುಲರ್ ಆಗಿ ನೀವು ಸೀಲ್ ಹೊಡೆದಾಗ ಮುಸಲ್ಮಾನ ಧರ್ಮ ಇಲ್ಲದೆ ಬದುಕಲು ಸಾಧ್ಯ ಇದೆ. ಹಿಂದೂ ಧರ್ಮವಿಲ್ಲದೆ ಬದುಕಲು ಸಾಧ್ಯ ಇಲ್ಲವೇ? ಇದೆ. ಕ್ರೈಸ್ತ ಇದೆ. ಸರ್, ನಿಮ್ಗೊಂದು ರಿಪೋರ್ಟ್ ನೋಡಿದ್ದೀರಾ? ಪ್ರಪಂಚದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಂ ಕೂಡ ಬೆಳೆದಿದೆ, ಕ್ರಿಶ್ಚಿಯನ್ ಧರ್ಮ ಕೂಡ ಬೆಳೆದು ನಿಂತಿದೆ. 200 ಕೋಟಿ ಮೇಲಿನ ಕಥೆಗಳಿವೆಲ್ಲ, ದೊಡ್ಡ ಸಂಖ್ಯೆ. ನಮ್ಮ ಏನೋ ಅಸ್ತಿತ್ವ ಮಾತಾಡ್ತಾರೆ. 72 ಕ್ರಿಶ್ಚಿಯನ್ ಕಂಟ್ರಿ ಇದೆ, 58 ಮುಸ್ಲಿಂ ಕಂಟ್ರಿ ಇದೆ. ಇಡೀ ಪ್ರಪಂಚದಲ್ಲಿ ಮೇಜರ್ ಇರೋ ಸಮುದಾಯಗಳಿವೆ. ಯಾರು ಇಲ್ಲಿ ಏನು ಅಲ್ಪಸಂಖ್ಯಾತ ಏನು ದಿಕ್ಕು ದಸೆ ಇಲ್ಲ ಅಂತೇನೂ ಇಲ್ಲ. ಎಲ್ಲದಕ್ಕಿಂತ ಅತ್ಯಂತ ವೇಗವಾಗಿ ಬೆಳೀತಾ ಇರೋದು ನಾಸ್ತಿಕರು. 128 ಕೋಟಿ ಸರ್, ಮೊನ್ನೆ ರಿಪೋರ್ಟ್ ನೋಡಿದ್ವಿ. 128 ಕೋಟಿ ಯಥಿಷ್ಠಗಳಿದ್ದಾರೆ. ಧರ್ಮ ಕರ್ಮಗಳೇ ಬೇಡಪ್ಪ, ನನ್ನ ಪಾಡಿ ನಾನು ಬದುಕ್ತೀನಿ, ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ. ನಾನು ಇದು ತಿಂದರೆ ನನಗೆ ಶಾಪ ಬರುತ್ತದೆ, ಇದು ಕುಡಿದರೆ ನನಗೆ ದೇವರು ಶಿಕ್ಷೆ ಕೊಡ್ತಾನೆ, ನಮಾಜ್ ಮಾಡದಿದ್ರೆ ನಂಗೆ ಹಂಗಾಗ್ತದೆ, ಪೂಜೆ ಮಾಡಿದ್ರೆ ನಂಗೆ ಹಿಂಗಾಗ್ತದೆ, ಚರ್ಚೆಗೆ ಹೋಗದೇ ಇದ್ರೆ ಆಗಾಗ್ತದೆ. ಇದು ಯಾವುದೂ ಬೇಡಪ್ಪ, ನನಗೇನು ಬೇಕಾದ್ರಾಗಲಿ, ಇಲ್ಲೇ ಸ್ವರ್ಗ ಇಲ್ಲೇ ನರಕ. ನಂದು ಚೆನ್ನಾಗಿ ದುಡ್ದು ತಿನ್ಕೊಂಡು ಉಣ್ಕೊಂಡು ಆರಾಮಲ್ಲಿ ಇರ್ತೀನಪ್ಪ, ಅದೇ ಸ್ವರ್ಗ. ತುಂಬ ಕಷ್ಟ ಬಂದು ಏನಾದ್ರು ಅನುಭವಿಸಿದ್ರೆ ಅದೇ ನರಕ. ನನ್ನ ಪಾಡಿಗೆ ನಾನು ಬದುಕ್ತೀನಿ ಅನ್ನೋರ ಸಂಖ್ಯೆ 128 ಕೋಟಿ. ಆ ಬದಲಾವಣೆ ಯಾಕೆ ಬಂದಿದೆ? ಧರ್ಮದ ಇದು ಜಾತಿ, ಕೋಮು, ಆ ವಿಚಾರಗಳಲ್ಲಿ ನಡೀತಿರುವಂತ ಬೆಳವಣಿಗೆಗಳು, ಎಲ್ಲ ಜಂಜಾಟಗಳು ಬೇಡ, ನನ್ನ ಪಾಡಿಗೆ ಇದ್ಬಿಡ್ತೀನಿ. ಆ ನಾಸ್ತಿಕವಾದತ್ವದಲ್ಲಿ ನಿಮಗೆ ಒಂದು ಒಳ್ಳೆ ಸುಖೋನ್ ಇದೆಯಾ? ನಾನಂತೂ ಹಾಗೆ ಇದ್ದೀನಿ. ಇದೀನಿ, ಮುಂದೇನೂ ಅದೇ ಈಗಿದ್ದೀನಿ. ನಾಳೆ ಬದಲಾಗ್ತೀನಿ ಅಂದ್ರೆ ನನ್ನ ಸ್ವಾರ್ಥ ಆಗ್ತದೆ. ಬದಲಾಗಲ್ವಾ? ನಾಳೆ ಬದಲಾಗ್ತೀನಿ ಅಂದ್ರೆ ಆ ಪರಿಸ್ಥಿತಿಗೆ ಅದು ನನ್ನ ಸ್ವಾರ್ಥನೇ ಆಗೋದು. ಇವನು ಅವತ್ತು ಹಂಗೆ ಹೇಳ್ತಿದ್ದ, ಇವತ್ತು ಹಿಂಗಾದ ಅಂದ್ರೆ ಇವನು 100ಕ್ಕೆ 100 ಲೆಕ್ಕಾಚಾರ ಹಾಕೊಂಡು ಬಂದಿದ್ದಾನೆ ಅಂತಾನೆ ಯೋಚನೆ ಮಾಡೋದು. ಬಟ್ ನಿಮ್ಮ ಆಚಾರ, ನಿಮ್ಮ ನಂಬಿಕೆಗಳನ್ನ ಮನೆಯಲ್ಲಿರೋ ಮಕ್ಕಳಿಗೆ ಅವ್ರು ಏನ್ ನಂಬಿಕೆ ಇದ್ರು ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಸರ್ವ ಸ್ವತಂತ್ರರವರು ಸರ್, ಒಂದು ಚೂರು ಪ್ರಶ್ನೆ ಮಾಡಲ್ಲ ನಾನು. ಅದು ನನಗೆ ಸಂಬಂಧ ಇಲ್ಲ. ಅವ್ರು ಅದನ್ನು ಮಾಡಬೇಡ ಅಂತ ಹೇಳೋ ರೈಟ್ಸ್ ನನಗಿಲ್ಲ. ಅಪ್ಪ ನೀನ್ ಹಿಂಗ್ ಮಾಡಬೇಡ ಅಂತ ಹೇಳೋ ರೈಟ್ಸ್ ಮಕ್ಕಳಿಗಿಲ್ವಾ? ಮಕ್ಕಳು ಹಂಗೆ, ಮಕ್ಕಳು ಅದೇ ಹೇಳ್ತೀನಿ, ಮಗಳೇ ನೀನ್ ಮಾಡು, ಹೆಣ್ತಿ ನೀನ್ ಮಾಡು, ನನ್ನನ್ನ ಪ್ರಶ್ನೆ ಮಾಡು, ನಂದಂತ ಬದುಕಿ. ಈಗಾಗಲೇ ಹೇಳ್ತಾರೆ, ಬದುಕ ಒತ್ತಡಗಳನ್ನ ಹೇರಿದ್ದಾರೆ. ಏನ್ ನೀನು ಸ್ವಲ್ಪ ದೇವ್ರಿಗೆ ಇವರು ಅದು ಇದು ಅಂತೆಲ್ಲ ಹೇಳ್ತಾರೆ ಬೈತಾರ, ಹೇಳ್ತಾರೆ. ಮತ್ತೆ ನೀನು ಹಂಗೆಲ್ಲ ಮಾಡದಿದ್ರೆ ನಾಳೆ ನಿನಗೆ ಸ್ವರ್ಗ ಸಿಗಲ್ಲ, ನರಕ ಸಿಗಲ್ಲ ಅಂತ. ನನಗೆ ಬಹಳ ದೊಡ್ಡ ಪ್ರಶ್ನೆ ಬಂದಿದ್ದು ಅದೇ. ರಾಚಿಂತಾನು ಮುಸ್ಲಿಂ ಹಿಂದೂ ಅನ್ನೋ ಚರ್ಚೆ. ನಾನು ಪರಮೇಶಿ ಪಂಡ್ರೆ ಪುಸ್ತಕ ಬಿಡುಗಡೆ ನಿಮ್ಮ ವೀರಶೈವ ಲಿಂಗಾಯತ ಭವನ ಹಾಲಲ್ಲಿ ನಡೀತು. ಚೇತನ ಅಹಿಂಸಾ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದರು. ಅವಾಗ ಹೇಳಿದ್ದೆ ನಾನು, ಏನು ಒಳ್ಳೆ ಕತೆ ಅಲ್ಲ, ನಾನು ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಅದಲ್ಲ ಇದಲ್ಲ, ನಾನು ಆಸ್ತಿಕ, ಏನೇನೋ ಡೈಲಾಗ್ ಹೊಡಿತೀಯಲ್ಲಪ್ಪ ನೀನು. ನಿನ್ನ ಸತ್ತ ಮೇಲೆ ನಿನ್ನ ಹೂಳ್ತಾರ ಸುಡ್ತಾರ? ಸನಾತನ ಪರಂಪರೆ ಪ್ರಕಾರ ನಿನಗೆ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿ ನಿಂಗೆ ಬೆಂಕಿ ಇಡಬೇಕು. ಮುಸಲ್ಮಾನರು ಅಥವಾ ಕ್ರೈಸ್ತರ ಪ್ರಕಾರ ಕ್ರೈಸ್ತರು ಬಾಕ್ಸಲ್ಲಿ ಇಟ್ಬಿಟ್ಟು ನಿನ್ನ ಮಣ್ಣು ಮಾಡ್ತಾರೆ. ಮುಸಲ್ಮಾನರು 6-3 ತೆಗೆದುಬಿಟ್ಟು ನಿನ್ನ ಉಳ್ತಾರೆ. ಹಿಂದೂಗಳಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ಅದು ಇದೆ. ಓವರ್ ಆಲ್ ನಿನ್ನನ್ನು ಸತ್ತ ಮೇಲೆ ನಿನ್ನನ್ನು ಹೂಳ್ತಾರ ಸುಡ್ತಾರ ಕೊಡು ಕ್ಲಾರಿಟಿ ಅಂದ್ರು. ಅದು ನನ್ ಆಫ್ ದ ಬಿಸ್ನೆಸ್. ನಾನು ಹೇಳಿದೆ, ಸತ್ತ ಮೇಲೆ ನಂಗೆ ಗೊತ್ತಾಗಲ್ವಲ್ಲ, ಏನಾದ್ರು ಮಾಡ್ತೀವಿ ಸರ್. ಪಾರ್ಸಿಯಲ್ಲಿ ಗಿಡಗಳು ಹದ್ದುಗಳು ತಿನ್ಲಿ ಅಂತ ಬಿಡ್ತಾರೆ. ಅವ್ರ ನಂಬಿಕೆ ಅದು. ನನ್ನ ನೀವು ಗಿಡಗ ತಿನ್ನಕಾದ್ರೆ ಎಸಿರಿ, ಹೂಳೋದಾದ್ರೆ ಹುಳಿ, ಸುಡೋದಾದ್ರೂ ಸುಡಿ. ನನ್ ಆಫ್ ಮೈ ಬಿಸ್ನೆಸ್. ನನಗೆ ಗೊತ್ತಾಗಲ್ವಲ್ಲ ಸರ್. ನನ್ನ ಹದ್ದು ಕುಕ್ಕಿದ್ರು ಗೊತ್ತಾಗಲ್ಲ, ಹೂತ್ರು ಗೊತ್ತಾಗಲ್ಲ, ಸುಟ್ರು ಗೊತ್ತಾಗಲ್ಲ, ಸತ್ತೋಗಿರ್ತೀನಲ್ಲ. ಈ ಉತ್ತರ ಕೊಟ್ಟೆ ತುಂಬಾ ಒಂದು ಸ್ಮೈಲ್ ಆಯ್ತದು ಅಂತ. ಅದೇ ಸತ್ಯ ಸರ್. ಸತ್ತ ಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ, ನೀವು ದಾನ ಧರ್ಮ ಮಾಡಿ. ನಾನಂತೂ ಬರ್ಬಿಡ್ತೀನಿ ಪಕ್ಕ, ಡೆಫಿನೆಟ್ಲಿ. ನಾನು ಸತ್ತ ಮೇಲೆ ದಯವಿಟ್ಟು ನನ್ನ ಆರ್ಗನ್ಸ್ಗಳನ್ನ ಮೆಡಿಕಲ್ಗೆ ಕೊಟ್ಬಿಡಿ. ಈ ಮಕ್ಕಳದು ಏನಾದ್ರು ಜಾತಿ ಕಾಲಮಲ್ಲಿ ಏನು ಓಕೆ ಅವ್ರದ್ದು ಅವೆಲ್ಲ ಇಲ್ಲ. ಅದು ನೋಡಿ, ನಮ್ಮಲ್ಲಿ ಮೊದಲು ಬದಲಾಗಬೇಕಾಗಿದ್ದು ಆ ಪದ್ಧತಿ. ತೀರಾ ನಿಮ್ಮೇಲೆ ನಾನು ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂದ್ರೆ ಕಂಪ್ಲೇಂಟ್ ಕೊಡೋದು ಜಾತಿ ಮೆನ್ಷನ್, ಧರ್ಮ ಮೆನ್ಷನ್ ಮಾಡ್ತಾರೆ. ಯಾವ ಕರ್ಮ ಸರ್? ನಮ್ಮೊಬ್ರು ಸ್ನೇಹಿತರು ಅವ್ರ ಮಗನಿಗೆ ಭಾರತೀಯ ಅಂತ ಹಾಕ್ಸ್ಬಿಟ್ಟು ದೊಡ್ಡ ಕಾಂಟ್ರವರ್ಸಿ ಆಗೋಗ್ಬಿಟ್ಟಿತ್ತು. ಅದೇ ಅದಕ್ಕೆ ನಾವು ಅತಿರೇಕ ಅಲ್ವಾ? ಅತಿರೇಕ. ಅದನ್ನೇ ಮಾಡ್ಬೇಕು ನಾವು ಇನ್ನು ಮುಂದೆ. ಅದಕ್ಕೋಸ್ಕರ ಧ್ವನಿ ಎತ್ತಬೇಕು. ಯಾವ್ದ್ರ ಬಗ್ಗೆ? ಭಾರತೀಯ ಅಂತಾನೆ ಬರ್ಸ್ಬೇಕು. ಭಾರತೀಯ ಅಂತಾನೆ ಬರ್ಸ್ಬೇಕಾ? ಬರ್ಸ್ಬೇಕು. ನಾವು ಫಸ್ಟ್ ಇಂಡಿಯನ್ ಸರ್.
ನನಗೆ ಅವ್ರು ಕೇಳ್ತಾನೆ ಏನ್ ನೀನು ಅಂತ. ನಾನು ಮೊದಲು ಭಾರತೀಯ, ಆಮೇಲೆ ಕನ್ನಡಿಗ, ಅದಾದ್ಮೇಲೆ ನೀನು ಬಟ್ ಏನಾದ್ರೂ ಸರ್ ಇವತ್ತು ಜಾತಿ ಅನ್ನೋದು ನೀವೆಷ್ಟೇ ಮಾಡಿ, ಇವತ್ತು ಕರ್ನಾಟಕದಲ್ಲಿ ಜಾತಿ ನಾವು ಏನೇ ಮಾಡಿದ್ರು ಜಾತಿ ಇಲ್ಲದೆ ಪಾಲಿಟಿಕ್ಸ್ ಕೂಡ ಮಾಡಕ್ ಸಾಧ್ಯ ಆಗಲ್ಲ. ಜಾತಿಗೆ ಒಬ್ಬ ನಾಯಕನ ಮಾಡಿದ್ದೀವಿ, ಜಾತಿಗೆ ಒಂದು ಲೆಕ್ಕಾಚಾರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಬದಲಾವಣೆಯನ್ನ ಮಾಡೋದಕ್ಕೆ ಬಸವಣ್ಣನವರೇ ಪ್ರಯತ್ನ ಪಟ್ಟು ಅದು ಅವ್ರು ಅನ್ಕೊಂಡಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಆಗ್ಲಿಲ್ಲ, ಕೊನೆಗೆ ಅವರೇ ಬಲಿಯಾದ್ರು. ಬಟ್ ಸರ್ ಇನ್ನೊಂದು ಇವತ್ತಿನ ದಿನಗಳಲ್ಲಿ ನೋಡಿದೆ, ನಾವು ತುಂಬಾ ಸಲ ನೋಡ್ತಾ ಇದ್ದೀವಿ ಸರ್, ನಮಗೆ ಎಲ್ಲ ಒಂದ್ಸಲ ಬೇಜಾರಾಗ್ಬಿಡ್ತದೆ. ಬಟ್ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. ಏನಂದ್ರೆ ಹಿಂದೂ ಮುಸ್ಲಿಂ ನಡುವೆ ಮೊದಲಿದ್ದಷ್ಟು ಆ ಸಾಮರಸ್ಯ ಎಲ್ಲ